ನಮಸ್ತೆ. ನಾನಿವತ್ತು ನಿಮ್ಮ ಜೊತೆ ರಾಗಿ ರೊಟ್ಟಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ, ಅದೇ ರೀತಿ ಡಿನ್ನರ್ಗೂ ಕೂಡ ಲೈಟಾಗಿ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಕೂಡ ನಾವು ಇದನ್ನು ಕಟ್ಬೋದು. ನಾನಿಲ್ಲಿ ಒಂದು ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ, ಅದೇ ರೀತಿ ಒಂದು ಸೌತೆಕಾಯಿನೂ ಕೂಡ ತುರ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಅರ್ಧ ಕ್ಯಾರೆಟ್ ಆದರೆ ಬೀಟ್ರೋಟ್ ಆದರೆ ಸಾಕು, ಅರ್ಧ ಬೀಟ್ರೋಟ್ ಹಾಕಿದ್ದೀನಿ. ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಕಂಪಾಗಬೇಕಲ್ಲ ಅಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ತಗೊಂಡು ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಒಂದು ಬೌಲ್ ತಗೊಂಡು ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಕ್ವಾಂಟಿಟಿ ತೊಗೋಬೇಕು. ನಾನು ಒಂದು ಬೌಲ್ನಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಎಲ್ಲ ಪದಾರ್ಥಗಳು ಅಂದರೆ ಮೊದಲಿಗೆ ನಾನು ಒಂದು ಈರುಳ್ಳಿ, ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಕೂಡ ನಾನು ತೊಳೆದು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಕ್ಯಾರೆಟನ್ನು ಹಾಕಿದ್ದೀನಿ. ಆಮೇಲೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ದೊಡ್ಡದಾಗಿಯೇ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅರ್ಧ ಬೀಟ್ರೋಟ್ ತುರ್ಕೊಂಡಿದ್ನಲ್ವ ಅದು ಮತ್ತು ಒಂದು ಸೌತೆಕಾಯಿನೂ ಹಾಕಿದ್ದೀನಿ ಇದಕ್ಕೆಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಂತರ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅರಿಶಿಣ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಹಾಗಾಗಿ ನಾವು ಮಾಡುವಂಥ ಎಲ್ಲ ಅಡುಗೆನಲ್ಲೂ ಅರಿಶಿಣ ಮತ್ತು ಜೀರಿಗೆಯನ್ನು ಕೂಡ ಹಾಕಿದ್ದೀನಿ, ಉಪಯೋಗಿಸ್ಬೇಕು. ಆಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹುರಿದು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ರುಚಿ ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕೋದ್ರಿಂದ, ಈ ರೀತಿ ತರಿಯಾಗಿ ರುಬ್ಬಿ. ನಂತರ ಇದನ್ನು ಕೈಯಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದು ನಾವು ಹಾಕಿದ್ವಲ್ಲ ಉಪ್ಪು, ಸಾಂಬಾರು ಪೌಡ್ರು, ಈ ಥರದ್ದೆಲ್ಲ ಮಸಾಲೆ ಪದಾರ್ಥಗಳು, ವೆಜಿಟೇಬಲ್ಸ್ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಈ ರೀತಿ ನಾವು ಕೈಯಿಂದನೇ ಮಿಕ್ಸ್ ಮಾಡಬೇಕು. ಅವಾಗ ಎಲ್ಲ ಕಡೆಯೂ ಹೊಂದ್ಕೊಳ್ಳುತ್ತೆ. ನಂತರ ಇವಾಗ ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಇದನ್ನು ತೆಳ್ಳಗೆ ಕಲಿಸ್ಕೋಬೇಕು, ತುಂಬ ಗಟ್ಟಿ ಆದರೆ ರೊಟ್ಟಿ ಗಟ್ಟಿ ಬರುತ್ತೆ. ಹಾಗಾಗಿ ಆದಷ್ಟು ಸಾಫ್ಟಾಗಿರಬೇಕು ಹಿಟ್ಟು, ಆ ರೀತಿ ಕಲಿಸ್ಕೋಬೇಕು. ನಾನಿಲ್ಲಿ ಒಲೆ ಹಚ್ಚಿ ನಂತರ ಬಾಣಲಿ ಇಟ್ಬಿಟ್ಟು ಒಂದು ಕವರಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ನೋಡಿ, ಕೊನೆಯದಾಗಿ ಹಿಟ್ಟು ಈ ಒಂದು ಹದಕ್ಕಿರಬೇಕು. ನಾವು ಸುಲಭವಾಗಿ ಕೈಯಿಂದ ತಟ್ಟೋಕ್ಕಾಗಬೇಕು, ಆ ಹದಕ್ಕಿರಬೇಕು ರೊಟ್ಟಿ. ಆವಾಗ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ ರೊಟ್ಟಿ. ಹಾಗಾಗಿ ನೀವು ಬೇಕು ಅಂದರೆ ಈ ರೀತಿ ಲಟ್ಟಣಿಗೆಯಿಂದನೂ ಕೂಡ ಲಟ್ಟಿಸ್ಕೋಬೋದು. ಇಲ್ಲಿ ಬಾಣಲಿ ಕಾದಿರೋದ್ರಿಂದ ನಾನು ರೆಡಿ ಮಾಡ್ಕೊಂಡಂತಹ ರೊಟ್ಟಿಯನ್ನು ಹಾಕಿದ್ದೀನಿ. ಇವಾಗ ಇದನ್ನು ತಿರುಗಿಸ್ಬಿಟ್ಟು ಕೂಡ ಒಂದು ಸರಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯುತ್ತೆ ಎರಡು ಕಡೆಯೂ. 5 ನಿಮಿಷ ಕಡಿಮೆ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಆಲ್ಮೋಸ್ಟ್ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ ಇದು ರಾಗಿ ರೊಟ್ಟಿ. ನೋಡಿ, ಕೊನೆಯದಾಗಿ ಈ ರೀತಿಯಾಗಿದೆ. ಆರೋಗ್ಯಕರವಾದಂತಹ ಬ್ರೇಕ್ಫಾಸ್ಟ್ ಹಾಗೂ ಡಿನ್ನರ್ಗೆ ಮಾಡ್ಬೋದಾದಂತಹ ರಾಗಿ ರೊಟ್ಟಿ ರೆಡಿ ಆಯಿತು. ಈ ರೆಸಿಪಿನ ನೀವು ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ತೆ.